ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ನ ಚೈತನ್ ವಿದ್ಮಃ ಕತರನ್ನೋ ಗರೀಯೋ ಯತ್ವಾ ಜಯೇಮ ಯದಿವಾ ನೋ ಜಯೇಯುಃ ಯಾನೇವ ಹತ್ವಾ ಹಿ ಜಿಜೀವಿಷಾಮಃ ತೇ ಅವಸ್ಥಿತಾಃ ಪ್ರಮುಖೆ ಧಾರ್ತರಾಷ್ಟ್ರಾಃ. ಈಗ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅವರು ಕೆಟ್ಟವರು ಹೌದು, ನೀನೇನು ಯಾಕೆ ಈ ರೀತಿ ನೀನು ಕ್ಷತ್ರಿಯನಾಗಿ ಯುದ್ಧ ಮಾಡಲ್ವಂತೆಲ್ಲ ನೀನು ಕೇಳ್ತಾ ಇದ್ದೀಯ. ಆದರೆ ಅವರೆಲ್ಲ ನಮ್ಮ ಬಾಂಧವರು. ಯಾರಿಗೋಸ್ಕರ ನಾವು ಯುದ್ಧ ಮಾಡಲಿಕ್ಕೆ, ಯಾರನ್ನ ದುರ್ಯೋಧನಾದಿಗಳಿಂದ ರಕ್ಷಿಸ್ಲಿಕ್ಕೆ ಅಂತ ಹೊರಟಿದ್ನೋ ಅವರೇ ನನ್ನ ವಿರುದ್ಧ ನಿಂತು ಬಿಟ್ಟಿದ್ದಾರಲ್ಲ. ಈಗ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ನನಗೆ ತಿಳಿತಾ ಇಲ್ಲವಲ್ಲ ಕೃಷ್ಣ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ವರ್ಷ ಶ್ರಾವಣ ಮಾಸೆ ಕೃಷ್ಣ ಪಕ್ಷಿ. ಇಂದು 22ನೇ ತಾರೀಕು ಶುಕ್ರವಾರ ಮತ್ತು ಚತುರ್ದಶಿ ಮತ್ತು ಆಶ್ಲೇಷ ನಕ್ಷತ್ರ. ಇಂದಿನ ಭವಿಷ್ಯವನ್ನೆಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ. ಇಂದು ಆಶ್ಲೇಷ ನಕ್ಷತ್ರ. ಇಂದು ಮೇಷರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನೆಯಲ್ಲಿ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ತಾಯಿಗೆ ಸ್ವಲ್ಪ ಮನಸ್ಸಿಗೆ ಘಾಸಿ ಅಥವಾ ಮನೆಯಲ್ಲಿ ಅಥವಾ ಅವಳ ಯೋಚನೆಗಳಲ್ಲಿ ಸ್ವಲ್ಪ ಏರುಪೇರು ಇವತ್ತು ಇರಬಹುದು. ಯಾವುದೋ ಒಂದು ಯೋಚನೆ ಅವರನ್ನು ಕಾಡ್ತಾ ಇರಬಹುದು. ಅದರಿಂದ ಸ್ವಲ್ಪ ಅವರು ಇರಿಟೇಟ್ ಆಗಿರಬಹುದು. ಅದರಿಂದ ಅವರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಮತ್ತು ಆಸ್ತಿಪಾಸ್ತಿ ವಿಚಾರ, ರಿಯಲ್ ಎಸ್ಟೇಟ್, ಇನ್ಫ್ರಾಸ್ಟ್ರಕ್ಚರ್, ಬಿಸ್ನೆಸ್, ಟ್ಯಾಕ್ಸು, ಕೋರ್ಟು ಇತ್ಯಾದಿಗಳಲ್ಲಿ ಇರುವವರಿಗೆ ಇವತ್ತಿನ ದಿನ ಸ್ವಲ್ಪ ಕಷ್ಟಕರವಾಗಿ ತೋರಬಹುದು. ಮಾತುಕತೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಸಾಮಾಜಿಕ ವ್ಯವಹಾರಗಳಲ್ಲೆಲ್ಲ ಗೆಲುವು. ಸೇಲ್ಸ್, ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿರೋರಿಗಂತೂ ಇಂದು ಪ್ರಶಸ್ತವಾದಂತಹ ದಿವಸ. ಮಿಥುನ ರಾಶಿಯವರಿಗೆ ಸಂಸಾರದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ಕೊಡಬೇಕು. ಇವತ್ತು ಸಂಸಾರದವರು ನಿಮ್ಮ ಪ್ರೀತಿ ಪಾತ್ರರು. ಇಂದು ನೀವು ಹೇಳೋದನ್ನು ಬೇರೆ ರೀತಿಯಲ್ಲಿ ಗ್ರಹಿಸ್ತಾ ಇರ್ಬೋದು. ಅವರ ಮನಸ್ಸು ಬೇರೆ ಯಾವುದೋ ವಿಷಯದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿರಬಹುದು. ಆದ್ದರಿಂದ ನೀವು ಹೇಳೋದೊಂದು ಅವರು ತಿಳ್ಕೊಳ್ಳೋದೊಂದು ಆಗುವಂತಹ ಸಾಧ್ಯತೆ ಇವತ್ತು ಜಾಸ್ತಿ. ಕರ್ಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ. ಮನಸ್ಸಿಗೆ ನೆಮ್ಮದಿ ಖಂಡಿತವಾಗಲೂ ಪ್ರಾಪ್ತಿಯಾಗುತ್ತೆ. ಆದರೆ ನಿಮ್ಮ ಯೋಚನೆಗಳ ಬಗ್ಗೆ ಸ್ವಲ್ಪ ಕಡಿವಾಣ ಹಾಕಿಕೊಳ್ಳಬೇಕು. ನೀವು ಇವತ್ತು ಬಹಳ ಮುಂದೆ ಯೋಚನೆ ಮಾಡಿಬಿಟ್ಟು ಬೇರೆಯವರಿಗೆ ನೀವು ಏನು ಹೇಳ್ತಾ ಇದ್ದೀರಿ ಅನ್ನೋದು ಅರ್ಥವಾಗದೇ ಇರಬಹುದು. ಆದ್ದರಿಂದ ಸಮಾಧಾನವಾಗಿರುವುದು ಒಳ್ಳೆಯದು. ಸಿಂಹರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ಸಂಬಂಧಗಳಲ್ಲಿ ಒಡಕು ತೋರುತ್ತೆ ಮತ್ತು ಯಾವುದೇ ಬಿಸ್ನೆಸ್ ಕಾಂಟ್ರಾಕ್ಟ್ ಅಥವಾ ಮುಖ್ಯವಾದಂತಹ ನಿರ್ಧಾರಗಳು ಇವು ನಿಮ್ಮ ಪರವಾಗಿ ಆಗೋದಿಲ್ಲ. ಆದ್ದರಿಂದ ಇದು ಸಮಾಧಾನವಾಗಿ ಎಲ್ಲದನ್ನು ಬಿಟ್ಟು ಬಿಡೋದು ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನೆಯಲ್ಲಿ ನೆಮ್ಮದಿ, ಮನಸ್ಸಿನಲ್ಲಿ ನೆಮ್ಮದಿ, ಮಿತ್ರರಿಂದ ಕೂಡ ನೆಮ್ಮದಿ, ಧನಾಗಮ, ಇಷ್ಟಾರ್ಥ ಸಿದ್ಧಿ. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ತುಂಬಾ ಹೆಚ್ಚಾಗುತ್ತೆ. ಅದರಿಂದ ಮನಸ್ಸಿಗೆ ಅಷ್ಟೊಂದು ಸಮಾಧಾನ ಇರೋದಿಲ್ಲ. ಆದರೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ನೀವು ನೋಡಬಹುದು. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ. ಆದರೆ ಹಿರಿಯರ ಆಶೀರ್ವಾದ ಇಲ್ಲದೆ ಈ ಭಾಗ್ಯದ ಒಂದು ಫಲ ನಮಗೆ ಅನುಭವಕ್ಕೆ ಬರುವುದಿಲ್ಲ. ಅದರಿಂದ ಬಹಳ ವಿನಯದಿಂದ ಇವತ್ತು ಕೆಲಸ ಮಾಡೋದು ಅವಶ್ಯಕ. ಧನು ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಇದೆ. ನಿಮ್ಮ ಪ್ರೀತಿ ಪಾತ್ರದಿಂದ ಬೇಕಾದಂತಹ ಪ್ರತಿಕ್ರಿಯೆ ಇವತ್ತು ಕಾಣೋದಿಲ್ಲ. ಅದರಿಂದ ಡಿಪ್ರೆಸಿವ್ ಟೆಂಡೆನ್ಸಿ, ತುಂಬ ದೊಡ್ಡದೇನೋ ಕೆಟ್ಟ ಡಿಸಿಷನ್ ಮಾಡುವಂತಹ ಮನೋಭಾವನೆ ಇವತ್ತು ಇರುತ್ತೆ. ಅದನ್ನು ನೀವು ಬಿಟ್ಟು ಸ್ವಲ್ಪ ಸಮಾಧಾನವಾಗಿ ಧ್ಯಾನಾದಿಗಳನ್ನು ಮಾಡಿ ದಿನವನ್ನು ಕಳೆದು ಬಿಡಬೇಕು. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ. ನಿಮ್ಮ ಪ್ರೀತಿ ಪಾತ್ರದಿಂದ ಎಷ್ಟು ಬೇಕೋ ಅಷ್ಟು ಎಲ್ಲವೂ ಸಹಕಾರ ಪ್ರಾಪ್ತಿ. ಆದ್ದರಿಂದ ಇವತ್ತು ಬೇರೆಯವರನ್ನು ನಿಮ್ಮ ಜೊತೆಗೆ ಕರೆದುಕೊಂಡು ಹೋದರೆ ಯಶಸ್ಸು ನಿಮಗೆ ಡಬಲ್ ಆಗುತ್ತೆ. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಸಾಮಾಜಿಕ ವ್ಯವಹಾರಗಳಲ್ಲಿ ಯಶಸ್ಸು. ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಯಾವುದೇ ರೀತಿಯ ತೊಂದರೆ ಇವತ್ತು ನಿಮಗೆ ಕಾಡೋದಿಲ್ಲ. ಮೀನರಾಶಿಯವರಿಗೆ ಸ್ವಲ್ಪ ನಿಮ್ಮ ಕ್ರಿಯಾತ್ಮಕತೆ ಹೆಚ್ಚೇ ಇರುತ್ತೆ. ಆದರೂ ಕೂಡ ಮಾನಸಿಕವಾಗಿ ಸ್ವಲ್ಪ ಕ್ಷೋಭೆ ಇರುವಂತಹ ದಿವಸ. ಮಕ್ಕಳಿರುವಂತಹ ಪೋಷಕರಿಗೆ ಮಕ್ಕಳ ಆರೋಗ್ಯದ ಬಗ್ಗೆ ಮತ್ತು ಮಾನಸಿಕ ಸ್ಥಿತಿಯ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾದಂತಹ ದಿವಸ. ಪುನಃ ನಿಮ್ಮ ಭವಿಷ್ಯದೊಂದಿಗೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಭಗವದ್ಗೀತಾ ಶ್ಲೋಕಗಳನ್ನು ಮನನ ಮಾಡಿಕೊಳ್ಳಬೇಕು. ಎಲ್ಲರಿಗೂ ಶುಭಮಸ್ತು.